31 ಅಕ್ಟೋಬರ್ 2025ರಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ನಮ್ಮ ಗಡಿ ಸಚಿವರು, ಗಡಿ ಅಭಿವೃದ್ಧಿ ಸಚಿವರು ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರು H.K. ಪಾಟೀಲ್ ರವರ ಡಿಪಾರ್ಟ್ಮೆಂಟ್ ಮುಖಾಂತರ ನಮಗೆ 50 ಲಕ್ಷ ಬಿಡುಗಡೆ ಮಾಡಲಾಯಿತು. ಇದರಲ್ಲಿ ಎಕ್ಸಿಬಿಷನ್ನಲ್ಲಿ ಒಂದು 3 ಲಕ್ಷ ನಾವು ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ನಮ್ಮ ಘನ ರಾಜ್ಯದ ವಿವಿಧ ವಿಭಿನ್ನತೆಯನ್ನು ನಾವು ತೋರಿಸ್ಕೊಳ್ಳಿಕ್ಕೆ 3 ಲಕ್ಷವನ್ನು ಮೀಸಲಿಟ್ಟು ಮಿಕ್ಕಿದ್ದು 47 ಲಕ್ಷ ನಾವು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಉಪಯೋಗ ಮಾಡಬೇಕಂತ ಹೇಳಿ ನಾವು ಮೊದಲನೇ ಹಂತದಲ್ಲಿ ನಿರ್ಧಾರ ಮಾಡಿದ್ದೀವಿ. ಆವಾಗ ಹಿಂದಿನ ಕಮಿಷನರ್ ಶುಭಾರವರಿದ್ದರು, ನಾನು ಪೊಲೀಸ್ ಆಯುಕ್ತರು ಹಾಗೂ ಆಗಿನ ಕಾರ್ಪೊರೇಷನ್ ಕಮಿಷನರ್ ಶುಭಾರವರು ನಾವು ಅದೇ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಪೊಲೀಸ್ ಆಯುಕ್ತರ ಕಚೇರಿಗೆ ಕರೆದು ಮಾಧ್ಯಮದ ಎದುರುಗಡೆ ಎಲ್ಲರ ಜೊತೆ ಆವಾಗ ಚರ್ಚೆ ಮಾಡಿದ್ದೀವಿ. ಆವಾಗ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರು ನಮಗೆ ಏನು ಬೇಡ್ಕೊಂಡಿದ್ದಾರೆ ಅಂದರೆ, ಇದರಲ್ಲಿ ಭಾಗಶಃ ದುಡ್ಡನ್ನು ತಾವು ರಾಜ್ಯೋತ್ಸವಕ್ಕೆ ಉಪಯೋಗ ಮಾಡಿ, ಇಲ್ಲಿ ಮಠ ನಮ್ಮ ರಾಜ್ಯೋತ್ಸವದಲ್ಲಿ ಬೆಳಗಾವಿ ನಗರದಲ್ಲಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ, ಬಟ್ ಆದರೆ ಹೊರ ಜಿಲ್ಲೆಗಳಿಂದ ಬರೋವರಿಗೆ ಊಟದ ವ್ಯವಸ್ಥೆ ನಾವು ಇಲ್ಲಿ ಮಠ ಮಾಡಲಿಲ್ಲ ಅಂತ ಹೇಳುವಾಗ ಇದರಿಂದ ಸರಿಸುಮಾರು ಒಂದು 8 ಲಕ್ಷ ನಾವು ಒಂದು 5-10 ಸಾವಿರ ಜನರಿಗೆ ಒನ್ ಟೈಮ್ ಊಟ ಕೊಡಲಿಕ್ಕೆ ಈ ದುಡ್ಡಿಂದ ನಾವು ಮೀಸಲಿಟ್ಟಿದ್ದೀವಿ. ಇದನ್ನು ಹೊರತುಪಡಿಸಿ ಮಿಕ್ಕಿದ್ದ 39 ಲಕ್ಷ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕು, ಚಳಿಗಾಲದ ಅಧಿವೇಶನ ಇದ್ದಾಗ ಬೇಡ, ಸ್ವಲ್ಪ ಜನವರಿ ಫೆಬ್ರವರಿಯಲ್ಲಿ ಮಾಡಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರೇ ನಮಗೆ ಆವಾಗ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ, ಜಿಲ್ಲಾಧಿಕಾರಿಯಾಗಿ ನಾನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಪೂರ್ತಿ ಜವಾಬ್ದಾರಿಯನ್ನು ಆದೇಶದ ಮುಖಾಂತರ ಕೊಟ್ಟಿದ್ದೀನಿ. ಆವಾಗ ಶುಭಾರವರಿದ್ದರು, 2 ರೌಂಡ್ ಮೀಟಿಂಗ್ ಅವರು ಮಾಡಿದರು. ಆಮೇಲೆ ಕಾರ್ತಿಕ್ ರವರು ಬಂದರು, ಅವರು ಐ ಥಿಂಕ್ ಬಹುಶಃ 4 ಸತಿ ಅವರು ಎಲ್ಲ ಕನ್ನಡ ಪರ ಸಂಘಟನೆಗಳ ಯಾರು ಅಧ್ಯಕ್ಷರು, ಉಪಾಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಅವರೆಲ್ಲರ ಜೊತೆ ಅವರು ಮೀಟಿಂಗು ಮಾಡಿದ್ದಾರೆ. ಇದರಲ್ಲಿ ಭಿನ್ನಾಭಿಪ್ರಾಯ ಬಂದಿರೋದು ಬರೇ ಒಂದೇ ವಿಚಾರದಲ್ಲಿ, 1 ದಿವಸದ ಕಾರ್ಯಕ್ರಮ ಮಾಡಬೇಕಾ 3 ಅಥವಾ 5 ದಿವಸದ ಕಾರ್ಯಕ್ರಮ ಮಾಡಬೇಕಾ ಅನ್ನೋದು ಭಿನ್ನಾಭಿಪ್ರಾಯ ಬಂತು. ಇದು ತಾವು ಎಲ್ಲರನ್ನು ಮಾತಾಡ್ಕೊಂಡು ಮಾಡಿದಿರಲ್ಲ. ನಾನು ಹಿಂದಿನ ವಾರ ಮೇನ್ 10-15 ಡೇಸಲ್ಲಿ ನಾನು ಆ್ಯಕ್ಚುಲಿ ಟ್ರೈನಿಂಗ್ಗೆ ಹೋಗಿದ್ದೆ. ಕಾರ್ಪೊರೇಷನ್ ಕಮಿಷನರಿಂದ ಆಗಲಿಲ್ಲ ಅಂದ್ರೇನು ಮೂಲ ಜವಾಬ್ದಾರಿ ನಂದಾಗುತ್ತೆ ಜಿಲ್ಲಾಧಿಕಾರಿಯಾಗಿ. ಸೊ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರನ್ನು ನಾನು ಕರೆಸ್ಕೊಂಡು ಮಾತಾಡ್ತೀನಿ. ಎಲ್ಲರೂ ನನ್ನ ಮಾತು ಕೇಳ್ತಾರೆ. ವಿಜಯ್ ಪ್ರಕಾಶ್ ಅವರು ಕರೆದಿರೋದು ಒಳ್ಳೆ ವಿಚಾರ. ನಾಳೆ ಕಾರ್ಯಕ್ರಮ ಇದೆ, ಇವತ್ತಿನವರೆಗೂ ಯಾರಿಗೂ ಮಾಹಿತಿ ಇಲ್ಲ ಅಂದ್ರೆ ಉದ್ದೇಶ ಏನು? ಜನರನ್ನು ಸೇರಿಸಬೇಕು ಅನ್ನೋದು ಅಥವಾ ಕಾರ್ಯಕ್ರಮ ಬ್ಲಾಕ್ ಮಾಡಬೇಕು ಅನ್ನೋದು ಸರ್? ಇದು ಆಕ್ಚುಲಿ ಯು ಆರ್ ರೈಟ್, ನಾನು ಒಪ್ಕೊಳ್ತೀನಿ. ಇದು ಆಕ್ಚುಲಿ ಐ ಥಿಂಕ್ ಮಾಡಬೇಕು, ಮತ್ತೆ ಕ್ಯಾನ್ಸಲ್ ಆಯಿತು ಡೇಟ್, ಮತ್ತೆ ಮಾಡಬೇಕು, ಮತ್ತೆ ಪೋಸ್ಟ್ಪೋನ್ ಆಯಿತು. ಲಾಸ್ಟ್ಗೆ ಯಾವಾಗ ಫೈನಲ್ ಆಗಿದೆಯೋ ಅದಾದ ನಂತರ ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆ, ಮಾಧ್ಯಮದ ನಮ್ಮ ಸಂಮಿತ್ರರ ಜೊತೆ ಹಾಗೂ ಸಾರ್ವಜನಿಕರ ಜೊತೆ ಒಂದು ಸಭೆ ಮಾಡಬೇಕಾಯಿತು. ಆದರೆ ಅದಾಗಲಿಲ್ಲ. ಸೊ ಆ ಜವಾಬ್ದಾರಿ ಕಾರ್ಪೊರೇಷನ್ ಕಮಿಷನರ್ದು, ಆ ಜವಾಬ್ದಾರಿ ನಾನು ತಗೊಳ್ತೀನಿ. ಸೊ ಈಗ ಎಲ್ಲರನ್ನೂ ಕೂರಿಸ್ಕೊಂಡು ನಾವು ಮಾತಾಡ್ತೀವಿ. ನೀವು ಇವತ್ತೊಂದು ಮೀಟಿಂಗ್ ಮಾಡಿ, ಏನಾದರೂ ಭಿನ್ನಾಭಿಪ್ರಾಯ ಇದೆ ಅಂದರೆ, ಈಗ ಕಾರ್ಯಕ್ರಮ ನಾವು ಆಲ್ರೆಡಿ ಆಯೋಜನೆ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಪೂರ್ವಭಾವಿ ಸಿದ್ಧತೆಗಳು ಎಲ್ಲ ಆಗಿದೆ.
ಇಮಿಡಿಯೇಟ್ಲಿ ಒಂದು ಮೀಟಿಂಗ್ ಕರೀರಿ, ಎಲ್ಲರನ್ನೂ ಸೇರಿಸ್ಕೊಳ್ಳಿ. ಇವತ್ತು ನಾವೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈ ಕಾರ್ಯಕ್ರಮ ಮಾಡೋದು ಸರ್, ಈ ಕಾರ್ಯಕ್ರಮ ಮಾಡೋದೇನು ಅವಶ್ಯಕತೆ ಇದೆಯಾ ಇವಾಗ? ಎಕ್ಸಾಮ್ ಟೈಮ್ ಅಲ್ಲಿ ಮಾಡೋ ಉದ್ದೇಶ ಏನು ಸರ್? ನೆಕ್ಸ್ಟ್ ಯಾವಾಗಾರ ಮಾಡ್ಬೋದಲ್ಲ ಸರ್? ಪಬ್ಲಿಕ್ ಸಿಗಲ್ಲ, ಮತ್ತೆ ಮಾತು ಯಾರಿಗೂ ಭೇಟಿ ಆಗಲ್ಲ, ಪಬ್ಲಿಕ್ ಸಂಪರ್ಕ ಇಲ್ಲ ಅವ್ರಿಗೆ. ಅಲ್ಲ ಸರ್, ಕನ್ನಡದ ಹಬ್ಬ ಮಾಡತ್ತೀರಿ, ಕನ್ನಡ ಪರ ಹೋರಾಟಗಾರರ ಜೊತೆಗೇನೆ ಮೀಟಿಂಗ್ ಮಾಡಲ್ಲ ಅವ್ರಂತದ್ದು ಏನು? ಲಾಸ್ಟ್ ಟೈಮ್ ಕಮಿಷನರ್ ಅವರು ಮೀಟಿಂಗ್ ಮಾಡಿದ್ರು, ಆಮೇಲೆ ಡೇಟ್ ಫಿಕ್ಸ್ ಆಗಿದ್ದು, ಕಾರ್ಯಕ್ರಮ ಫಿಕ್ಸ್ ಆಗಿದ್ದು, ಪ್ರೆಸ್ ಮೀಟ್ ಮಾಡಿ ಮಾಹಿತಿ ಕೊಡ್ಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಆಯ್ತು. ಫಿಕ್ಸ್ ಆಗಿದ್ದೆ ಗೊತ್ತಾಗಿಲ್ಲ ಯಾವಾಗ. ಆಯ್ತು, ಈಗ ಏನು ಸ್ವಲ್ಪ ಈ ಮಿಸ್ಕಮ್ಯುನಿಕೇಶನ್ ಆಗಿದೆ, ಇದನ್ನು ಸರಿಪಡಿಸೋಣ. ಅಲ್ಲ, ಪೋಸ್ಟ್ಪೋನ್ ಮಾಡಿಲ್ಲ ಸರ್ ಕಾರ್ಯಕ್ರಮ. ಇದನ್ನು ಎಕ್ಸ್ಪ್ಲೋರ್ ಮಾಡಿ. ಈಗ ಏನಾಗುತ್ತೆ, ಈಗ ಮಾಡ್ಲಿಲ್ಲ ಅಂದ್ರೆ ನಾವು ಅಂದ್ರೆ ಲೆಟ್ ಅಸ್ ನಾಟ್ ಡಿಬೇಟ್ ಆನ್ ಸ್ಕ್ರೀನ್. ಎಕ್ಸಾಮ್ ಸಲುವಾಗಿ 2 ವರ್ಷದಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಮಕ್ಕಳು, ಒಂದು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವರು. ನೀವೇನ್ ಕಲ್ಚರ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ? ಈಗ ಕ್ಯಾನ್ಸಲ್ ಮಾಡಿ. ವಾಟ್ ವಿ ಕ್ಯಾನ್ ಡೂ ಇಸ್ ಒಂದ್ಸತಿ ಮಾತಾಡಿ, ಎಲ್ಲರ ಜೊತೆ ಮಾತಾಡಿ. ಇನ್ ಕೇಸ್ ಏನಾದರೂ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂದರೆ ಡಿಸ್ಕಷನ್ ಇಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಒಂದ್ಸತಿ ಡಿಸ್ಕಸ್ ಮಾಡೋಣ. ಕನ್ನಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರಿಗೆ ಗೊತ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಡೇಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಕಾರ್ಪೊರೇಷನ್ ಕಮಿಷನರ್ ಅವರು ನಮಗೆ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ಇನ್ವಿಟೇಷನ್ ಕಾರ್ಡ್ ಹೋಗೈತಂದ್ರೆ ಅವ್ರ ಗಮನಕ್ಕೆ ಇಲ್ಲ ಅಂತ ಹೇಳ್ತಾರೆ ಸರ್. ನಾನು ಒಂದ್ಸತಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರ ಜೊತೆನೂ ಮಾತಾಡ್ತೀನಿ. ಅದನ್ನು ಕನ್ಸಿಡರ್ ಮಾಡ್ತೀನಿ. ಪಾಯಿಂಟ್ ಏನಂದ್ರೆ ಲಾಸ್ಟ್ 10 days ಅಲ್ಲಿ ಡೆವಲಪ್ಮೆಂಟ್ಸ್ ಆಗಿದ್ದಾವೆ. ಸೊ ಈ ಡೆವಲಪ್ಮೆಂಟ್ಸ್ನು ಸ್ವಲ್ಪ ನೀಟಾಗಿ ಮ್ಯಾನೇಜ್ ಮಾಡೋಣ. ಕಾರ್ಪೊರೇಷನ್ ಕಮಿಷನರ್ ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಎಲ್ಲರನ್ನೂ ಕೂರಿಸ್ಕೊಂಡು ಮಾತಾಡಿ ನನ್ನ ಪ್ರಕಾರ ಒಂದು ಸೊಲ್ಯೂಷನ್ ನಾವು ಹುಡುಕ್ಬೋದು. ಎಲ್ಲರಿಗೂ ಗೊತ್ತಾಗೋ ರೀತಿನಲ್ಲಿ ಸಿಟಿ ಸೆಂಟ್ರಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅನುಕೂಲ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಆದರೂ ನಾನೊಂದ್ಸತಿ ಕೂತ್ಕೊಂಡು ಕಾರ್ಪೊರೇಷನ್ ಕಮಿಷನರ್ ಅವರು ನನ್ನ ಜೊತೆ ಕೂರಿಸ್ಕೊಂಡು ನಾನೊಂದು ಮೀಟಿಂಗ್ ಮಾಡ್ತೀನಿ. ಇದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೋಣ. ಇನ್ನೊಂದು ಪಾಯಿಂಟ್ ಏನಂದ್ರೆ, 1 ದಿವಸ ಅಥವಾ 5 ದಿವಸ ಮಾಡಬೇಕನ್ನೋದು ಪ್ರಶ್ನೆ ಬಂದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿತ್ತಂದ್ರೆ, ಆ ಮೀಟಿಂಗಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು ವಿಭಿನ್ನ ಜಾಗಗಳಲ್ಲಿ ಮಾಡೋ ಬದಲಾಗಿ, ಬಿಕಾಸ್ ಇಡೀ ದೇಶದ ಕಣ್ಣು ನಮ್ಮ ಬೆಳಗಾವಿನಲ್ಲಿ ನಾವು ಮಾಡ್ತಾ ಇರುವಂಥ ಈ ಪ್ರೋಗ್ರಾಮ್ ಮೇಲೆ ಇರುತ್ತೆ. ಸೊ ಅದರಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ. ಜೊತೆಯಲ್ಲಿ ಸಿಟಿ ಸೆಂಟ್ರಲ್ಲಿ ಹೆಡ್ ಕ್ವಾರ್ಟರ್ಲಿ ನಾವು ಯಾಕೆ ಮಾಡ್ತೀವಿ ಅಂದರೆ, ಯಾವುದೇ ವ್ಯವಸ್ಥೆ ಕೊಡಬೇಕಂದ್ರೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಬಂದಿದ್ದಾವಂದರೆ ಆವಾಗ ಸಿಟಿ ಸೆಂಟ್ರಲ್ಲಿ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ದೃಷ್ಟಿಯಿಂದ ಆ ಸಲಹೆಯನ್ನು ನಾನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಕೊಟ್ಟಿದ್ದೀನಿ. ಆಯಿತು, ಲಾಸ್ಟ್ ಒಂದು 1 ವೀಕಲ್ಲಿ ಲಿಟಲ್ ಬಿಟ್ ಆಫ್ ಮಿಸ್ಕಮ್ಯುನಿಕೇಷನ್ ಆಯಿತು. ಬಟ್ ಅದನ್ನು ಸರಿಪಡಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಜಿಲ್ಲಾಡಳಿತದಿಂದ ನಾವು ಮಾಡ್ತೀವಿ. ಅದಕ್ಕೋಸ್ಕರ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯಿತು ಈ ಥರ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳಿ. ಅದಕ್ಕೆ ನಮ್ಮ ಮಾಧ್ಯಮದ ಸಮಿತಿಗಳ ಮುಖಾಂತರ ಯಾರ್ಯಾರು ಕನ್ನಡ ಪರ ಸಂಘಟನೆಗಳಿದ್ದಾವೆ, ಮುಖ್ಯಸ್ಥರು ಯಾರ್ಯಾರಿದ್ದಾರೆ, ತಮ್ಮ ಮುಖಾಂತರ ಅವರಿಗೆ ಆಹ್ವಾನವನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತೇ ಮಾಡ್ತೀನಿ. ವಾಟ್ ಎವರ್ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ನನ್ನ ಜೊತೆ ಬಂದು ಮೀಟಿಂಗ್ ಮಾಡಿದ ನಂತರ ನಾವೆಲ್ಲರೂ ಒಂದಾಗಿ ಒಂದು ತೀರ್ಮಾನ ತಗೊಳ್ತೀವಿ.